ನಮಸ್ಕಾರ ಬೆಂಗಳೂರು. ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಮಲ್ಲೇಶ್ವರಂ 5th ಕ್ರಾಸಲ್ಲಿರೋ ದೇವಸ್ಥಾನಗಳು. ಈ ಒಂದೇ ರೋಡಲ್ಲಿ 4 ದೇವಸ್ಥಾನಗಳಿದೆ. ಮೊದಲಿಗೆ ನಾನು ನಿಮಗೆ ತೋರಿಸಿದ್ದು ಗಂಗಮ್ಮ ದೇವಸ್ಥಾನ, ಅದ್ರ ಪಕ್ಕ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಅದು ಕ್ಲೋಸ್ಡ್ ಆಗಿತ್ತು. ಆದ್ದರಿಂದ ನಾವು ಅದರ ಆಪೋಸಿಟ್ ಇರೋ ದಕ್ಷಿಣಮುಖ ನಂದಿತೀರ್ಥ ಅನ್ನೋ ದೇವಸ್ಥಾನ ಇದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಒಳಗಡೆ. ಈ ದೇವಸ್ಥಾನಕ್ಕೆ 400 ವರ್ಷಗಳ ಹಳೆಯ ಇತಿಹಾಸ ಇದೆ ಅಂತ ಹೇಳ್ತಾರೆ. ಇದು ಕೆಳಗಡೆ ಇಳಿದೋಗ್ಬೇಕು. ನಾವು ಕೆಳಗಿಳಿದು ಹೋದಾಗ ನಂದಿ ಬಾಯಿಂದ ತೀರ್ಥ ಬರ್ತಾ ಇರುತ್ತೆ. ಆ ತೀರ್ಥ ಶಿವಲಿಂಗದ ಮೇಲೆ ಬಿಡೋಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಆ ತೀರ್ಥ ಎಲ್ಲ ಮುಂದೆ ಇರೋ ಬಂದು ಕೊಳದಲ್ಲಿ ಬೀಳುತ್ತೆ. ಆ ಕೊಳದಲ್ಲಿ ತುಂಬ ಮೀನು ಮತ್ತು ಆಮೆಗಳನ್ನ ಸಾಕಿದ್ದಾರೆ. ಅದನ್ನ ಯಾರು ಮುಟ್ಟಂಗಿಲ್ವಂತೆ. ಜಸ್ಟ್ ನೋಡಿಕೊಂಡು ದೇವ್ರು ಮುಕ್ಕೊಂಡು ನಾವು ಬಂದ್ವಿ. ಪ್ರಸಾದ ತೀರ್ಥ ಅಲ್ಲೇ ಸಿಗುತ್ತೆ. ತಗೊಂಡು ಹೊರಗಡೆ ಕಾಡು ಮಲ್ಲಿಕಾರ್ಜುನ ಅಂತ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಷ್ಟೊಂದು ದೊಡ್ಡದಾಗಿ ಬೆಳೀತಾ ಇರೋ ಬೆಂಗಳೂರಲ್ಲಿ ಇನ್ನೂ ದೇವಸ್ಥಾನಗಳ ಇತಿಹಾಸ ಇದೆ ಅಂದರೆ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ನಾವೀಗ ನೆಕ್ಸ್ಟ್ ಹೋಗ್ತಾ ಇರೋ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಶಿವಲಿಂಗ, ಗಣೇಶ, ಸುಬ್ರಹ್ಮಣ್ಯ 3 ದೇವರುಗಳು ಇದೆ. ತುಂಬ ಚೆನ್ನಾಗಿದೆ. ಅದ್ರ ವ್ಯೂನು ನಾನು ನಿಮಗೆ ತೋರಿಸ್ತೀನಿ. ಅದು ಬೆಟ್ಟದ ಥರ ಇದೆ. ಸ್ವಲ್ಪ ಸ್ಟೆಪ್ಸ್ ಹತ್ತಿ ಹೋದರೆ ಶಿವಲಿಂಗನ ದರ್ಶನ ಮಾಡಬಹುದು ನಾವು. ನೋಡಿ, ಇವಾಗ ನಾವು ಹೋಗ್ತಾ ಇರೋದು ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.